ಸೊ ಇವತ್ತಿಗೆ T20 ವರ್ಲ್ಡ್ ಕಪ್ 2026 ಎಲ್ಲ ಲೀಗ್ ಮ್ಯಾಚಸ್ ಮುಗೀತು. ನಾಳೆಯಿಂದ ಸೂಪರ್ 8 ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಮಗ. ಈ ಒಂದು ಸೂಪರ್ 8ಗೆ ಆಸ್ಟ್ರೇಲಿಯಾ ಟೀಮೇ ಇಲ್ಲ. ಸೊ ಎಲ್ಲ ಟೀಮ್ಗಳು ಒಂಥರ ನಿಟ್ಟುಸಿರು ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾ ಟೀಮು ಅಂಥ ಚಮತ್ಕಾರಿ ಟೀಮ್ ಅಂತಲೇ ಹೇಳ್ಬೋದು. ಒಮನ್ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಇವತ್ತಿನ ಮ್ಯಾಚ್ ಅದು ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ದು ಆಸ್ಟ್ರೇಲಿಯಾ ಒಮನ್ ಮೇಲೆ. ಏನು ಯೂಸು? ನಥಿಂಗ್, ಏನು ಯೂಸ್ ಇಲ್ಲ ಮಗ. ಕಂಪ್ಲೀಟ್ಲಿ ಝೀರೋ ಅಂತಲೇ ಹೇಳ್ಬೋದು. ಬಟ್ ಆಸ್ಟ್ರೇಲಿಯಾಗೆ ಇವ್ರು ಇದ್ದಿದ್ದ ಗ್ರೂಪಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ಗ್ರೂಪ್ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾಗೆ. ಬಟ್ ಈ ಒಂದು ಗ್ರೂಪಿಂದ ಇವರೇ ಎಕ್ಸಿಟ್ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಜಿಂಬಾಬ್ವೆ ಎಲ್ಲದಕ್ಕೂ ಕಾರಣ. ಜಿಂಬಾಬ್ವೆ ಇವ್ರ ಮೇಲೆ ಯಾವಾಗ ಹೊಡೆದ್ರು ಆಸ್ಟ್ರೇಲಿಯಾ ಹೋಪೇ ಹೋಗ್ಬಿಡ್ತು. ಸೊ ಇವತ್ತಿನ ಮ್ಯಾಚಲ್ಲಂತೂ ಕಂಪ್ಲೀಟ್ಲಿ ಶೇಮ್ ಔಟ್ ಮಗ. ಕಂಪ್ಲೀಟ್ಲಿ ಆಸ್ಟ್ರೇಲಿಯಾಗೆ ಶೇಮ್ ಔಟ್. ಏನಕ್ಕಂತ ಹೇಳಿದ್ರೆ ಸೊ ಓಮನ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಎವ್ರಿ 2 overs ಒಂದು ವಿಕೆಟ್ ಬೀಳ್ತಾ ಇದೆ ಓಮನ್ ಅವ್ರದ್ದು. ಬಟ್ ಆಸ್ಟ್ರೇಲಿಯಾ ಟೀಮಲ್ಲಿ ಯಾರ್ದು ಕೂಡ ಫೇಸಲ್ಲಿ ಸ್ಮೈಲೇ ಇಲ್ಲ. ಓಕೆನಾ, ಕಂಪ್ಲೀಟಾಗಿ ಎಲ್ಲರೂ ಕೂಡ ಹಂಗೆ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ. ಏನು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಇವ್ರಿಗೆ ತಿಗಾ ಉರಿತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಇವರು ಕ್ವಾಲಿಫೈಯರ್ನ ಆಡ್ಕೊಂಡು ಬರಬೇಕು. ನೇಪಾಳು, ಜಪಾನು ಆ್ಯಂಡ್ ಕತಾರು ಇವರೆಲ್ಲರ ಜೊತೆನೂ ಕಾಂಪೀಟ್ ಮಾಡ್ಕೊಂಡು, ಓಮನ್ ಟೀಮ್ ಜೊತೆನೂ ಕಾಂಪೀಟ್ ಮಾಡಿಕೊಂಡು ಕ್ವಾಲಿಫೈಯರಲ್ಲಿ ಅಲ್ಲಿಂದ ಗೆದ್ದು ನೆಕ್ಸ್ಟು ಈ ಒಂದು 20 ಟೀಮ್ಸ್ಗೆ ಹಾಡಾಗ್ಬಿಟ್ಟು ಇಲ್ಲಿ ಮ್ಯಾಚಸ್ನ ಆಡಬೇಕು. ಇದು ಇವ್ರಿಗೆ ದಿಖಾ ಉರಿತಾರದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರು ಇದ್ದಿದ್ದು ಗ್ರೂಪ್ ಅಂತೂ ಒನ್ ಆಫ್ ದಿ ಈಸಿಯೆಸ್ಟ್ ಗ್ರೂಪ್. ಓಕೆನಾ. ಸೊ ಯಾವ್ಯಾವ ಟೀಮ್ ಇತ್ತು? ಓಮನು, ಶ್ರೀಲಂಕಾ, ಜಿಂಬಾಬ್ವೆ ಆ್ಯಂಡ್ ಐರ್ಲ್ಯಾಂಡ್ ಏನೋ ಟೀಮ್ ಇತ್ತು ಅಷ್ಟೇ. ಅಲ್ಲಿ ಈ ಒಂದು ಗ್ರೂಪಲ್ಲಿ ಇವ್ರು ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವರು ಕರ್ಮನೇ ಏನೋ ಗೊತ್ತಿಲ್ಲ. 2023 ಇವರಿಗೆ ಸಖತ್ತು ಬ್ಯಾಡ್ ಲ್ಯಾಕ್ ಹೋಗ್ತದೆ. ಅದೇ ಮಿಚೆಲ್ ಮಾರ್ಷ್ ಯಾವಾಗ ಟ್ರೋಫಿ ಮೇಲೆ ಕಾಲು ಹಾಕೊಂಡು ಚೌಕಿ ಮಾಡಿದ್ರು ಅಲ್ಲಿಂದ ಫುಲ್ ಬ್ಯಾಡ್ ಟೈಮ್ ಹೋಗ್ತದೆ. ಸೊ ಅದಕ್ಕೆ ಟ್ರೋಫಿಗೆ ಒಂದು ಇವರು ರೆಸ್ಪೆಕ್ಟ್ ಕೊಟ್ಟು ಪೂಜೆ ಮಾಡಿಸ್ಲೇಬೇಕು. ಇಂಡಿಯಾದ ಯಾರೋ ಪೂಜಾರಿ ಕರ್ಕೊಂಡು ಹೋಗ್ಬಿಟ್ಟು ಸೊ ಅದಕ್ಕೆ ಪೂಜೆ ಮಾಡಿಸಿ ಸ್ವಲ್ಪ ಹೋಮ ಗಿಮ ಎಲ್ಲ ಹಾಕ್ಸಿ ಎಲ್ಲನೂ ಮಾಡಿದೆ. ಅದು ವರ್ಕೌಟ್ ಆಗೋದ್ರಿಂದ ಅಂತ ನನಗೇನೋ ಅನ್ನಿಸ್ತದೆ. ಅಲ್ಲಿವರೆಗೂ ಇವ್ರದ್ದೇನು ಕೂಡ ವರ್ಕ್ ಆಗಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಹಂಗೆ ಒಳ್ಳೆ ಚೇಸ್ನ ಮಾಡೋದು ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ಡು. ಸೊ ಟ್ರಾವಿಸ್ ಹೆಡ್ಡು ವಿಕೆಟ್ ಬಿದ್ದ ತಕ್ಷಣ ಏನೋ ಅಕೀಲ್ ಅಂತ ಒಬ್ಬ ಬೌಲರ್ ಲೆಫ್ಟ್ ಆರ್ಮ್ ಸ್ಪಿನ್ನು, ಅವ್ರದ್ದಂತೂ ಸೆಲೆಬ್ರೇಷನ್ನು ಹುಚ್ಚು ನಾಯಿ ಗುರು. ಕೀಪರ್ನು ತುಳ್ಕೊಂಡು ಅವ್ರನ್ನ ಒತ್ಕೊಂಡು ಅವರು ಕ್ಯಾಚ್ನ ಹಿಡ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಪಾಪ ಕೀಪರ್ ಬಗ್ಗೆ ಯೋಚನೆ ಮಾಡಿಲ್ಲ ಆ ಮನುಷ್ಯ ಅಕೀಲು. ಸೊ ಕೀಪರ್ ಕ್ಯಾಚ್ ಅದು. ಇವರು ಕೂಡ ಬಂದರು, ಹಂಗೆ ಡ್ಯಾಶ್ ಕೂಡ ಆಯಿತು. ಬಟ್ ಕೀಪರ್ ಗ್ಲೌಸಿಗೆ ಬಿದ್ದು ನೆಕ್ಸ್ಟ್ ಇವರು ಹ್ಯಾಂಡಿಗೆ ಬಿತ್ತು. ಹೆಂಗೋ ಇವರೇ ಹಿಡ್ಕೊಂಡು ಕಾಟನ್ ಬಾಲ್ ಆಯಿತು. ಬಟ್ ಕೀಪರ್ ಅಂತೂ ತುಳ್ಕೊಂಡೆಲ್ಲ ಹೋಗ್ಬಿಟ್ರು. ಅವ್ರು ಏನಾಯಿತೋ ಗೊತ್ತಿಲ್ಲ. ಬಟ್ ಕ್ಯಾಮ್ರಾಮ್ಯಾನು ಕೀಪರ್ ಬಗ್ಗೆ ತೋರಿಸ್ಲಿಲ್ಲ ಏನಾಯಿತು ಅಂತ. ಬಟ್ ಇವರಂತೂ ಫುಲ್ ಸೆಲೆಬ್ರೇಟ್ ಮಾಡಿಕೊಂಡು ಕ್ರಿಸ್ಟಿಯಾನೋ ರೊನಾಲ್ಡೋ ಥರ ಸೂ ಅಂದ್ಕೊಂಡು ಎಲ್ಲನೂ ಮಾಡ್ಕೊಂಡು ಹೋದರು. ಬಟ್ ಅನ್ಫಾರ್ಚುನೇಟ್ಲಿ ಓಮನ್ ಅಂತೂ ಒನ್ ಆಫ್ ದಿ ಬ್ಯಾಡ್ ಟೀಮ್ ಅಂತ ಹೇಳ್ತೀನಿ. ಅನ್ಲಕ್ಕಿ ಟೀಮ್ ಆಗ ಹೇಳಬೇಕು ಅಂದರೆ ಎವ್ರಿ T20 ವರ್ಲ್ಡ್ ಕಪ್ಪಲ್ಲಿ ಇವರು ಕ್ವಾಲಿಫೈ ಆಗ್ತಾರೆ. ಸೊ ಇಲ್ಲಿಂದ ಯಾವ ಮ್ಯಾಚು ಗೆಲ್ಲ. ಬಟ್ ಈ ಒಂದು ಗ್ರೂಪಲ್ಲಿ ಓಮನ್ ಒಂದು ಮ್ಯಾಚು ಕೂಡ ಗೆದ್ದಿಲ್ಲ ಯಾರ ಮೇಲೂ. 4ಕ್ಕೆ 4 ಕೂಡ ಹೊಗೆ ಹಾಕ್ಕೊಂಡಿದ್ದಾರೆ. ಸೊ ಆಸ್ಟ್ರೇಲಿಯಾ ಫುಲ್ ಗಾಯ ಮಾಡಿ ಓಮನ್ಗೆ ಆಸ್ಟ್ರೇಲಿಯಾ ಕೂಡ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಮನ್ನ ಬನ್ನಿ ಇಬ್ಬರು ಜೊತೆಲಿ ಹೋಗೋದ ಅಂತ. ಬಟ್ ಓಮನ್ಗೇನೋ ಬಿಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಎಲ್ಲ ಟೂರ್ನಮೆಂಟ್ ಅವ್ರು ಯಂಗ್ ಟೀಮು, ಸೊ ಹೊಸ ನ್ಯಾಷನಲ್ ಟೀಮು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆಸ್ಟ್ರೇಲಿಯಾ ಎಂಥ ಟೀಮ್ ಆಗ, ಎಂಥ ಟೀಮ್ ಅದು, ಚಾನ್ಸೇ ಇಲ್ಲ. ಅವರು ಈ ಲೆವೆಲ್ಗೆಲ್ಲ ಆಚೆ ಹೋಗ್ತಾರೆ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ. ಬಟ್ ಒಂದು ಭಾಗದಲ್ಲಿ ಯೋಚನೆ ಮಾಡೋದಾದರೆ ಆಸ್ಟ್ರೇಲಿಯಾ ಆಚೆ ಹೋಗಿದ್ದೆ ಒಳ್ಳೆಯದು. ಬಿಕಾಸ್ ಅವರು ಎಲ್ಲ T20 ವರ್ಲ್ಡ್ ಕಪ್ ಆಗಿರಲಿ, ಬಿಗ್ ಸ್ಟೇಜಸ್ಸಲ್ಲೆಲ್ಲ ಏನು ಮಾಡ್ತಾರೆ ಅಂತೇಳಿ ಲೀಗ್ ಮ್ಯಾಚಸ್ಸಲ್ಲಿ ಹೆಂಗೋ ಉಳ್ಳಾಡ್ಕೊಂಡು ಲಕ್ಕಿಂದ ಬಂದುಬಿಡ್ತಾರೆ ಸೆಮಿಫೈನಲ್ಸು ಫೈನಲ್ಸ್ಗೆ. ಬಟ್ ಅಲ್ಲಿ ಬಂದು ಅದೇನಾಗುತ್ತೋ ಗೊತ್ತಿಲ್ಲ. ಈ ಸೆಮಿಫೈನಲ್ಸು ಫೈನಲ್ ಅಂತ ಒಂಥರ ಬೀಸ್ಟ್ಗಳ ಥರ, ಪ್ರಾಣಿಗಳ ಥರ ಆಡ್ತಾರೆ. ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಆಡ್ತಾರೆ ಎವ್ರಿ ಗೇಮು. ಈ ಥರ ಟೀಮು ಆಲ್ಮೋಸ್ಟ್ ಎಲ್ಲರೂ ಗೆಲ್ಲೋದಕ್ಕೆ ಆಡೋದು. ಸೊ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರದ್ದು ಇದೇ T20 ವರ್ಲ್ಡ್ ಕಪ್ ಲಾಸ್ಟ್ ಅಂತ ಅನಿಸಿದೆ. ಬಿಕಾಸ್ ರಿಕ್ಕಿ ಪಾಂಟಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ, ಇದು ಅವ್ರದ್ದು ಕೊನೆಯ ವರ್ಲ್ಡ್ ಕಪ್ ಆಗಿರ್ಬೋದು ಅಂತ. ಗೊತ್ತಿಲ್ಲ. ನೆಕ್ಸ್ಟು 28 ವರ್ಲ್ಡ್ ಕಪ್ಗೆ 28-31 ಹೌದು. ಸೊ ಅದಕ್ಕೆ ಆಡ್ಬೋದು ಅನಿಸುತ್ತೆ ಮ್ಯಾಕ್ಸ್ವೆಲ್ ಅವರು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ರಿಕ್ಕಿ ಪಾಂಟಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಬಟ್ ಆಸ್ಟ್ರೇಲಿಯಾ ಟೀಮ್ಗೆ ಈಗ ಅವರಿದ್ದು ಅಲ್ಲೇ ಕ್ವಾಲಿಫೈರ್ನ ಆಡಿಕೊಂಡು ಮತ್ತೆ ಇವಾಗ ಇವ್ರಿಗೆ ಬಂದು ಬಟ್ ಕ್ವಾಲಿಫೈರೆಲ್ಲ ಗೆದ್ಕೊಂಡು ಬರ್ತಾರೆ. ಅದೆಲ್ಲ ಅವ್ರಿಗೆ ಲೆಕ್ಕನೇ ಇಲ್ಲ. ಬಿಕಾಸ್ ಒಬ್ಬೊಬ್ಬರೇ ನಿಂತ್ಕೊಂಡು ಕೆಚ್ತಾರೆ. ಮಿಚೆಲ್ ಮಾರ್ಷ್ ಆ ಥರ ಇವಾಗ ಓಮನ್ಗಂತೂ ಎಲ್ಲ ಹಾಕಿದ್ರು ಬಿಡ್ತಾರಲ್ಲ. ಪಾಪ ಓಮನ್ ಅವ್ರಿಗೆ ಎಲ್ಲ ಹಾಕಬೇಕು ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ. ಹಂಗೆ ಕೊಡ್ತಾರೆ ಎಷ್ಟುಗಳು. ಸೊ ಗೆದ್ದರು ಏನು ಯೂಸ್ ಇಲ್ಲ. ಓಮನು ಲಾಸ್ಟ್ ಪೊಸಿಷನ್ನು 0 wins ಆ್ಯಂಡ್ ಇವರು 3rd ಪೊಸಿಷನು. ಶ್ರೀಲಂಕಾ ಮತ್ತು ಜಿಂಬಾಬ್ವೆ ಇವರು ಗ್ರೂಪಿಂದ ಕ್ವಾಲಿಫೈ ಆಗಿದ್ದಾರೆ. ಸೊ ಸೂಪರ್ 8 ನಾಳೆ ಮ್ಯಾಚ್ ಇದೆ. ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಅನಿಸುತ್ತೆ ಫಸ್ಟ್ ಮ್ಯಾಚು. ಸೊ ನಾಳೆ ಬಗ್ಗೆ ಮಾತಾಡೋದು. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ಸ್, ಹೋಗಿ ನೋಡಿದ್ರೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಅನಿಸುತ್ತೆ ಆಸ್ಟ್ರೇಲಿಯಾ ಟೀಮ್ ಬಗ್ಗೆ ಆನೆಸ್ಟಾಗಿ ಒಂದು ಕಾಮೆಂಟ್ನ ಬರೀರಿ. ಸಿ ಯು.